ನಾನು ಹೇಳೋದು ಇಷ್ಟೇ ಸರ್, ನೋ ಎವಿಡೆನ್ಸ್ ಇಸ್ ದೇರ್. 21 ಮುಂಚೆ ಫಸ್ಟು ನನಗೊಂದು ಇಡಿ ನೋಟಿಸ್ ಕೊಟ್ಟಿದ್ರು. ನಾವು ಇಡಿ ಆಫೀಸಲ್ಲಿ ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಆ ಸ್ಟೇಟ್ಮೆಂಟ್ ಸೇಮ್ ಸ್ಟೇಟ್ಮೆಂಟ್ ನೆನ್ನೆನೂ ಕೊಟ್ಟಿದ್ದೀನಿ. 5 ವರ್ಷ ಬಿಟ್ಟು ಸರ್ಚಿಗೆ ಬಂದಿದ್ದಾರೆ. ಅದನ್ನೇ ನೀವು ಆಲೋಚನೆ ಮಾಡಿ. FIR ಆಗಿರೋದು 21ನಲ್ಲಿ, ಈ ಸರ್ಚಿಗೆ ಬಂದಿರೋದು 26ಅಲ್ಲಿ. ಏನೋ ಇದ್ದಿದ್ರೆ ಈ BJP ಅವ್ರು ನಮ್ಮನ್ನು ಬಿಡ್ತಾ ಇದ್ರಾ? 6 ವರ್ಷ ನನ್ನ ಬಿಡ್ತಾ ಇದ್ರಾ? ನೆನ್ಸ್ ನೋಡಿ, ನಂದು ಇಷ್ಟು ಸಿಕ್ಬಿಟ್ಟು ನಮ್ಮನ್ನು ತೊಗೊಂಡೋಗಿ ಜೈಲಿಗೆ ಹಾಕಿರ್ತಾಯಿದ್ರು. 100ಕ್ಕೆ 100 ಬಾರಿ ಇದು ರಾಜಕೀಯ ಪ್ರೇರಿತ ಆದಂಥ ದಾಳಿ. ಸಮಯ ಏನು, ಮೈನಾರಿಟಿಯ ಲೀಡರ್ಶಿಪ್ ಚೇಂಜ್ ಆಗುತ್ತೆ, ಒಂದು ಮಂತ್ರಿ ಆಗಬೇಕು, ನಮ್ಮ ಶಾಸಕರು 4 ಬಾರಿ ಗೆದ್ದವ್ರೆ, BDA ಚೇರ್ಮನ್ ಆಗಿ ಒಳ್ಳೆ ಕೆಲಸ ಮಾಡವ್ರೆ, ಅವ್ರನ್ನ ತಪ್ಪಿಸ್ಬೇಕು ಅಂತ ಯಾರೋ ಒಳಗಿನ ಸಂಚಿದು. ನಾನು ಕೈ ಮುಗಿದು ಕರ್ನಾಟಕದ ಜನತೆ, ನಾನು ಇವತ್ತು ಮೊಬೈಲ್ ನಂದು ಆನ್ ಮಾಡಿದ ತಕ್ಷಣ ಎಷ್ಟು ಸಾವಿರ ಮೆಸೇಜ್ ಬಂದಿದೆ ಅಂದರೆ ನಾನು ಎಷ್ಟು ಹೇಳಿದ್ರು ಸಾಲದು. ನನ್ನ ಜೊತೆ ಹೆಂಗೆ ಹುಡುಗರು ನಿಂತವ್ರೆ, ಅಣ್ಣ ನಾವಿದ್ದೀವಿ ನಿನ್ನ ಜೊತೆ, ಬೇಜಾರು ಮಾಡ್ಕೊಬೇಡ, ಇಡಿ ಬರಲಿ BD ಬರಲಿ ಯಾವುದಾದ್ರೂ ಬರಲಿ ನಾವಿದ್ದೀವಿ ಅಂತ ನನ್ನ ಜೊತೆ ನಿಂತಿದ್ದಾರೆ. ನನ್ನ ಜೊತೆ ಅವರ ಶಕ್ತಿಯನ್ನು ಕೊಟ್ಟಿದ್ದಾರೆ. ಆ ಶಕ್ತಿ ಇರೋ ತನಕ ಯಾವುದೂ ನಮ್ಮನ್ನು ಕುಗ್ಸೋಕ್ಕಾಗಲ್ಲ. ಸತ್ಯಮೇವ ಜಯತೆ, ಒಂದೇ ಮಾತಲ್ಲಿ ಎಲ್ಲ ಇದೆ, ಸತ್ಯಮೇವ ಜಯತೆ. ನಾವೆಲ್ಲೂ ಕೂಡ ನಾನು ಇಡಿ ಅವ್ರನ್ನ ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡಲ್ಲ. ಬರಲಿ, ನೀವು ಇನ್ನೊಂದು 2 ಸರಿ ಬರ್ತೀರಾ, ಬನ್ನಿ ರೇ, ಚೆಕ್ ಮಾಡ್ತೀರಾ, ಚೆಕ್ ಮಾಡ್ಕೊಳ್ಳಿ. ವಿ ಹ್ಯಾವ್ ನೋ ಪ್ರಾಬ್ಲಮ್, ಬಿಕಾಸ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ರಾಂಗ್. ಮೀ ಆರ್ ಮೈ ಬ್ರದರ್ ಹ್ಯಾವ್ ನೋ ರಾಂಗ್ ಡೂಯಿಂಗ್. ನಮ್ಮನ್ನು ನೀವೇನಾದರೂ ಹೇಳ್ಕೊಳ್ಳಿ, ನಮ್ಮನ್ನು ಹೆಂಗಾದರೂ ಟಾರ್ಗೆಟ್ ಮಾಡಿ. ಆದರೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಇದ್ದಾರೆ, 89 years old ಈಸ್. ನೀವು ಇಲ್ಲಿ ಹೇಳೋ ಒಂದೊಂದು ಅಲ್ಲಿ ಕೂತು TV ಯಲ್ಲಿ ನೋಡಿದಾಗ ಅವ್ರಿಗೆ ಎಷ್ಟು ನೋವಾಗಲ್ಲ? ನಿಮ್ಮ ಮನೆಯಲ್ಲೂ ಇಲ್ವಾ ಹಿರಿಯರು? ನನ್ನ ಮನೆಯಲ್ಲಿದ್ದಾರೆ. ನನ್ನ ತಾಯಿ, ನೀವು ಒಂದೊಂದು ಸರಿ TV ಯಲ್ಲಿ ಹೇಳಿದಾಗ ಅವ್ರಿಗೆ ಮೈಯೆಲ್ಲ ಜುಮ್ ಅನ್ನುತ್ತೆ. ನನಗೆ ಆ ಭಯ, ನನಗೆ ಈ ಇಡಿ ಅವ್ರು ಬಂದಿದ್ದು ಏನೋ ಸಿಕ್ಬಿಡುತ್ತೆ ಅಂತ ಭಯ ಇರಲಿಲ್ಲ. ನನ್ನ ತಾಯಿ ಏನಾಯ್ತಾರೋ, ನಮ್ಮ ಅಜ್ಜ ಏನಾಯ್ತಾರೋ, ನನ್ನ ತಂಗಿಯರು ಏನಾಯ್ತಾರೋ ಅನ್ನೋ ಭಯ ಮಾತ್ರ ನನಗಿದ್ದಿದ್ದು. ಯಾಕಂದರೆ ನಾನು ಏನೂ ತಪ್ಪು ಮಾಡಿಲ್ಲ. ನಾನು ಎಲ್ಲೂ ಕೂಡ ಶ್ರೀಕಿ ನನಗೆ ಪರಿಚಯ ಇಲ್ಲ ಅಂತ ಹೇಳಿಲ್ಲ, ಇಲ್ಲ ನನ್ನ ತಮ್ಮನಿಗೆ ಪರಿಚಯ ಇಲ್ಲ ಅಂತ ಹೇಳಲಿಲ್ಲ. ಪರಿಚಯ ಇದ್ದಾರೆ, ಗೊತ್ತಿದೆ. ಬೆಂಗಳೂರಲ್ಲಿರೋ ಪ್ರತಿಯೊಬ್ಬರು ನಲ್ಪಡ್ನ ಪರಿಚಯ ಇದೆ, ನನಗೆ ಫ್ರೆಂಡ್ಶಿಪ್ ಇದೆ. ನಾವು ಒಳ್ಳೆಯವರು ಕೆಟ್ಟವರು, ಅವ್ರ ಮನೆಯಲ್ಲಿ ಏನು ಮಾಡ್ತಾರೋ, ಅವ್ರು ಎಲ್ಲಿ ಏನು ಮಾಡ್ತಾರೆ ನಮಗೇನು ಗೊತ್ತಿರುತ್ತೆ. ಇವಾಗ ಇವ್ರು ಬಂದಿದ್ದಾರೆ, ನಮ್ಮ ಹತ್ರ ತೊಗೊಳ್ತಾರೆ, ಫೋಟೋ ತೊಗೊಳ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ನಾವು ಅವ್ರ ಹತ್ರ ಚೆನ್ನಾಗಿರ್ತೀವಿ. ಬಟ್ ಅವ್ರ ಮನೇಲಿ ಕೂತ್ಕೊಂಡು ರಾತ್ರಿಯಲ್ಲಿ ಏನು ಮಾಡ್ತಾರೆ ಅಂತ ನಮಗೆ ಗೊತ್ತಿರುತ್ತಾ? ಆ ತಪ್ಪನ್ನು ನಮ್ಮ ಮೇಲೆ ಕಟ್ಟೋಕ್ಕಾಗುತ್ತಾ? ನಾನು ಹೇಳೋದು ಇಷ್ಟೇ ಸರ್, ನೋ ಎವಿಡೆನ್ಸ್ ಇಸ್ ದೇರ್. 21 ಮುಂಚೆ ಫಸ್ಟು ನನಗೊಂದು ಇಡಿ ನೋಟಿಸ್ ಕೊಟ್ಟಿದ್ರು. ನಾವು ಇಡಿ ಆಫೀಸಲ್ಲಿ ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಆ ಸ್ಟೇಟ್ಮೆಂಟ್ ಸೇಮ್ ಸ್ಟೇಟ್ಮೆಂಟ್ ನೆನ್ನೆನೂ ಕೊಟ್ಟಿದ್ದೀನಿ. 5 ವರ್ಷ ಬಿಟ್ಟು ಸರ್ಚಿಗೆ ಬಂದಿದ್ದಾರೆ. ಅದನ್ನೇ ನೀವು ಆಲೋಚನೆ ಮಾಡಿ. FIR ಆಗಿರೋದು 21ನಲ್ಲಿ, ಈ ಸರ್ಚಿಗೆ ಬಂದಿರೋದು 26ಅಲ್ಲಿ. ಏನೋ ಇದ್ದಿದ್ರೆ ಈ BJP ಅವ್ರು ನಮ್ಮನ್ನು ಬಿಡ್ತಾ ಇದ್ರಾ? 6 ವರ್ಷ ನನ್ನ ಬಿಡ್ತಾ ಇದ್ರಾ? ನೆನ್ಸ್ ನೋಡಿ, ನಂದು ಇಷ್ಟು ಸಿಕ್ಬಿಟ್ಟು ನಮ್ಮನ್ನು ತೊಗೊಂಡೋಗಿ ಜೈಲಿಗೆ ಹಾಕಿರ್ತಾಯಿದ್ರು. 100ಕ್ಕೆ 100 ಬಾರಿ ಇದು ರಾಜಕೀಯ ಪ್ರೇರಿತ ಆದಂಥ ದಾಳಿ. ಸಮಯ ಏನು, ಮೈನಾರಿಟಿಯ ಲೀಡರ್ಶಿಪ್ ಚೇಂಜ್ ಆಗುತ್ತೆ, ಒಂದು ಮಂತ್ರಿ ಆಗಬೇಕು, ನಮ್ಮ ಶಾಸಕರು 4 ಬಾರಿ ಗೆದ್ದವ್ರೆ, BDA ಚೇರ್ಮನ್ ಆಗಿ ಒಳ್ಳೆ ಕೆಲಸ ಮಾಡವ್ರೆ, ಅವ್ರನ್ನ ತಪ್ಪಿಸ್ಬೇಕು ಅಂತ ಯಾರೋ ಒಳಗಿನ ಸಂಚಿದು. ನಾನು ಕೈ ಮುಗಿದು ಕರ್ನಾಟಕದ ಜನತೆ, ನಾನು ಇವತ್ತು ಮೊಬೈಲ್ ನಂದು ಆನ್ ಮಾಡಿದ ತಕ್ಷಣ ಎಷ್ಟು ಸಾವಿರ ಮೆಸೇಜ್ ಬಂದಿದೆ ಅಂದರೆ ನಾನು ಎಷ್ಟು ಹೇಳಿದ್ರು ಸಾಲದು. ನನ್ನ ಜೊತೆ ಹೆಂಗೆ ಹುಡುಗರು ನಿಂತವ್ರೆ, ಅಣ್ಣ ನಾವಿದ್ದೀವಿ ನಿನ್ನ ಜೊತೆ, ಬೇಜಾರು ಮಾಡ್ಕೊಬೇಡ, ಇಡಿ ಬರಲಿ BD ಬರಲಿ ಯಾವುದಾದ್ರೂ ಬರಲಿ ನಾವಿದ್ದೀವಿ ಅಂತ ನನ್ನ ಜೊತೆ ನಿಂತಿದ್ದಾರೆ. ನನ್ನ ಜೊತೆ ಅವರ ಶಕ್ತಿಯನ್ನು ಕೊಟ್ಟಿದ್ದಾರೆ. ಆ ಶಕ್ತಿ ಇರೋ ತನಕ ಯಾವುದೂ ನಮ್ಮನ್ನು ಕುಗ್ಸೋಕ್ಕಾಗಲ್ಲ. ಸತ್ಯಮೇವ ಜಯತೆ, ಒಂದೇ ಮಾತಲ್ಲಿ ಎಲ್ಲ ಇದೆ, ಸತ್ಯಮೇವ ಜಯತೆ. ನಾವೆಲ್ಲೂ ಕೂಡ ನಾನು ಇಡಿ ಅವ್ರನ್ನ ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡಲ್ಲ. ಬರಲಿ, ನೀವು ಇನ್ನೊಂದು 2 ಸರಿ ಬರ್ತೀರಾ, ಬನ್ನಿ ರೇ, ಚೆಕ್ ಮಾಡ್ತೀರಾ, ಚೆಕ್ ಮಾಡ್ಕೊಳ್ಳಿ. ವಿ ಹ್ಯಾವ್ ನೋ ಪ್ರಾಬ್ಲಮ್, ಬಿಕಾಸ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ರಾಂಗ್. ಮೀ ಆರ್ ಮೈ ಬ್ರದರ್ ಹ್ಯಾವ್ ನೋ ರಾಂಗ್ ಡೂಯಿಂಗ್. ನಮ್ಮನ್ನು ನೀವೇನಾದರೂ ಹೇಳ್ಕೊಳ್ಳಿ, ನಮ್ಮನ್ನು ಹೆಂಗಾದರೂ ಟಾರ್ಗೆಟ್ ಮಾಡಿ. ಆದರೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಇದ್ದಾರೆ, 89 years old ಈಸ್. ನೀವು ಇಲ್ಲಿ ಹೇಳೋ ಒಂದೊಂದು ಅಲ್ಲಿ ಕೂತು TV ಯಲ್ಲಿ ನೋಡಿದಾಗ ಅವ್ರಿಗೆ ಎಷ್ಟು ನೋವಾಗಲ್ಲ? ನಿಮ್ಮ ಮನೆಯಲ್ಲೂ ಇಲ್ವಾ ಹಿರಿಯರು? ನನ್ನ ಮನೆಯಲ್ಲಿದ್ದಾರೆ. ನನ್ನ ತಾಯಿ, ನೀವು ಒಂದೊಂದು ಸರಿ TV ಯಲ್ಲಿ ಹೇಳಿದಾಗ ಅವ್ರಿಗೆ ಮೈಯೆಲ್ಲ ಜುಮ್ ಅನ್ನುತ್ತೆ. ನನಗೆ ಆ ಭಯ, ನನಗೆ ಈ ಇಡಿ ಅವ್ರು ಬಂದಿದ್ದು ಏನೋ ಸಿಕ್ಬಿಡುತ್ತೆ ಅಂತ ಭಯ ಇರಲಿಲ್ಲ. ನನ್ನ ತಾಯಿ ಏನಾಯ್ತಾರೋ, ನಮ್ಮ ಅಜ್ಜ ಏನಾಯ್ತಾರೋ, ನನ್ನ ತಂಗಿಯರು ಏನಾಯ್ತಾರೋ ಅನ್ನೋ ಭಯ ಮಾತ್ರ ನನಗಿದ್ದಿದ್ದು. ಯಾಕಂದರೆ ನಾನು ಏನೂ ತಪ್ಪು ಮಾಡಿಲ್ಲ. ನಾನು ಎಲ್ಲೂ ಕೂಡ ಶ್ರೀಕಿ ನನಗೆ ಪರಿಚಯ ಇಲ್ಲ ಅಂತ ಹೇಳಿಲ್ಲ, ಇಲ್ಲ ನನ್ನ ತಮ್ಮನಿಗೆ ಪರಿಚಯ ಇಲ್ಲ ಅಂತ ಹೇಳಲಿಲ್ಲ. ಪರಿಚಯ ಇದ್ದಾರೆ, ಗೊತ್ತಿದೆ. ಬೆಂಗಳೂರಲ್ಲಿರೋ ಪ್ರತಿಯೊಬ್ಬರು ನಲ್ಪಡ್ನ ಪರಿಚಯ ಇದೆ, ನನಗೆ ಫ್ರೆಂಡ್ಶಿಪ್ ಇದೆ. ನಾವು ಒಳ್ಳೆಯವರು ಕೆಟ್ಟವರು, ಅವ್ರ ಮನೆಯಲ್ಲಿ ಏನು ಮಾಡ್ತಾರೋ, ಅವ್ರು ಎಲ್ಲಿ ಏನು ಮಾಡ್ತಾರೆ ನಮಗೇನು ಗೊತ್ತಿರುತ್ತೆ. ಇವಾಗ ಇವ್ರು ಬಂದಿದ್ದಾರೆ, ನಮ್ಮ ಹತ್ರ ತೊಗೊಳ್ತಾರೆ, ಫೋಟೋ ತೊಗೊಳ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ನಾವು ಅವ್ರ ಹತ್ರ ಚೆನ್ನಾಗಿರ್ತೀವಿ. ಬಟ್ ಅವ್ರ ಮನೇಲಿ ಕೂತ್ಕೊಂಡು ರಾತ್ರಿಯಲ್ಲಿ ಏನು ಮಾಡ್ತಾರೆ ಅಂತ ನಮಗೆ ಗೊತ್ತಿರುತ್ತಾ? ಆ
ಆ ತಪ್ಪನ್ನು ನಮ್ಮ ಮೇಲೆ ಕಟ್ಟಕ್ಕಾಗುತ್ತಾ? ನಾನು ಹೇಳೋದು ಇಷ್ಟೇ ಸರ್, ನೋ ಎವಿಡೆನ್ಸ್ ಇಸ್ ದೇರ್. 21 ಮುಂಚೆ ಫಸ್ಟು ನನಗೊಂದು ಇಡಿ ನೋಟಿಸ್ ಕೊಟ್ಟಿದ್ರು. ನಾವು ಇಡಿ ಆಫೀಸಲ್ಲಿ ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಆ ಸ್ಟೇಟ್ಮೆಂಟ್ ಸೇಮ್ ಸ್ಟೇಟ್ಮೆಂಟ್ ನೆನ್ನೆನೂ ಕೊಟ್ಟಿದ್ದೀನಿ. 5 ವರ್ಷ ಬಿಟ್ಟು ಸರ್ಚಿಗೆ ಬಂದಿದ್ದಾರೆ. ಅದನ್ನೇ ನೀವು ಆಲೋಚನೆ ಮಾಡಿ. FIR ಆಗಿರೋದು 21ನಲ್ಲಿ, ಈ ಸರ್ಚಿಗೆ ಬಂದಿರೋದು 26ಅಲ್ಲಿ. ಏನೋ ಇದ್ದಿದ್ರೆ ಈ BJP ಅವ್ರು ನಮ್ಮನ್ನು ಬಿಡ್ತಾ ಇದ್ರಾ? 6 ವರ್ಷ ನನ್ನ ಬಿಡ್ತಾ ಇದ್ರಾ? ನೆನ್ಸ್ ನೋಡಿ, ನಂದು ಇಷ್ಟು ಸಿಕ್ಬಿಟ್ಟು ನಮ್ಮನ್ನು ತೊಗೊಂಡೋಗಿ ಜೈಲಿಗೆ ಹಾಕಿರ್ತಾಯಿದ್ರು. 100ಕ್ಕೆ 100 ಬಾರಿ ಇದು ರಾಜಕೀಯ ಪ್ರೇರಿತ ಆದಂಥ ದಾಳಿ. ಸಮಯ ಏನು, ಮೈನಾರಿಟಿಯಲ್ಲಿ ಲೀಡರ್ಶಿಪ್ ಚೇಂಜ್ ಆಗುತ್ತೆ, ಒಂದು ಮಂತ್ರಿ ಆಗಬೇಕು, ನಮ್ಮ ಶಾಸಕರು 4 ಬಾರಿ ಗೆದ್ದವ್ರೆ, BDA ಚೇರ್ಮನ್ ಆಗಿ ಒಳ್ಳೆ ಕೆಲಸ ಮಾಡವ್ರೆ, ಅವ್ರನ್ನ ತಪ್ಪಿಸ್ಬೇಕು ಅಂತ ಯಾರೋ ಒಳಗಿನ ಸಂಚಿದು. ನಾನು ಕೈ ಮುಗಿದು ಕರ್ನಾಟಕದ ಜನತೆ, ನಾನು ಇವತ್ತು ಮೊಬೈಲ್ ನಂದು ಆನ್ ಮಾಡಿದ ತಕ್ಷಣ ಎಷ್ಟು ಸಾವಿರ ಮೆಸೇಜ್ ಬಂದಿದೆ ಅಂದರೆ ನಾನು ಎಷ್ಟು ಹೇಳಿದ್ರು ಸಾಲದು. ನನ್ನ ಜೊತೆ ಹೆಂಗೆ ಹುಡುಗರು ನಿಂತವ್ರೆ, ಅಣ್ಣ ನಾವಿದ್ದೀವಿ ನಿನ್ನ ಜೊತೆ, ಬೇಜಾರು ಮಾಡ್ಕೊಬೇಡ, ಇಡಿ ಬರಲಿ BD ಬರಲಿ ಯಾವುದಾದ್ರೂ ಬರಲಿ ನಾವಿದ್ದೀವಿ ಅಂತ ನನ್ನ ಜೊತೆ ನಿಂತಿದ್ದಾರೆ. ನನ್ನ ಜೊತೆ ಅವರ ಶಕ್ತಿಯನ್ನು ಕೊಟ್ಟಿದ್ದಾರೆ. ಆ ಶಕ್ತಿ ಇರೋ ತನಕ ಯಾವುದೂ ನಮ್ಮನ್ನು ಕುಗ್ಸೋಕ್ಕಾಗಲ್ಲ. ಸತ್ಯಮೇವ ಜಯತೆ, ಒಂದೇ ಮಾತಲ್ಲಿ ಎಲ್ಲ ಇದೆ, ಸತ್ಯಮೇವ ಜಯತೆ. ನಾವೆಲ್ಲೂ ಕೂಡ ನಾನು ಇಡಿ ಅವ್ರನ್ನ ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡಲ್ಲ. ಬರಲಿ, ನೀವು ಇನ್ನೊಂದು 2 ಸರಿ ಬರ್ತೀರಾ, ಬನ್ನಿ ರೇ, ಚೆಕ್ ಮಾಡ್ತೀರಾ, ಚೆಕ್ ಮಾಡ್ಕೊಳ್ಳಿ. ವಿ ಹ್ಯಾವ್ ನೋ ಪ್ರಾಬ್ಲಮ್, ಬಿಕಾಸ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ರಾಂಗ್. ಮೀ ಆರ್ ಮೈ ಬ್ರದರ್ ಹ್ಯಾವ್ ನೋ ರಾಂಗ್ ಡೂಯಿಂಗ್. ನಮ್ಮನ್ನು ನೀವೇನಾದರೂ ಹೇಳ್ಕೊಳ್ಳಿ, ನಮ್ಮನ್ನು ಹೆಂಗಾದರೂ ಟಾರ್ಗೆಟ್ ಮಾಡಿ. ಆದರೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಇದ್ದಾರೆ, 89 years old ಈಸ್. ನೀವು ಇಲ್ಲಿ ಹೇಳೋ ಒಂದೊಂದು ಅಲ್ಲಿ ಕೂತು ಟಿ ವಿಯಲ್ಲಿ ನೋಡಿದಾಗ ಅವ್ರಿಗೆ ಎಷ್ಟು ನೋವಾಗಲ್ಲ? ನಿಮ್ಮ ಮನೆಯಲ್ಲೂ ಇಲ್ವಾ? ಹಿರಿಯರು ನನ್ನ ಮನೆಯಲ್ಲಿದ್ದಾರೆ. ನನ್ನ ತಾಯಿ, ನೀವು ಒಂದೊಂದು ಸರಿ ಟಿ ವಿಯಲ್ಲಿ ಹೇಳಿದಾಗ ಅವ್ರಿಗೆ ಮೈಯೆಲ್ಲ ಜುಮ್ ಅನ್ನುತ್ತೆ. ನನಗೆ ಆ ಭಯ, ನನಗೆ ಈ ಇಡಿ ಅವ್ರು ಬಂದಿದ್ದು ಏನೋ ಸಿಕ್ಬಿಡುತ್ತೆ ಅಂತ ಭಯ ಇರಲಿಲ್ಲ. ನನ್ನ ತಾಯಿ ಏನಾಯ್ತಾರೋ, ನಮ್ಮ ಅಜ್ಜ ಏನಾಯ್ತಾರೋ, ನನ್ನ ತಂಗಿಯರು ಏನಾಯ್ತಾರೋ ಅನ್ನೋ ಭಯ ಮಾತ್ರ ನನಗಿದ್ದಿದ್ದು. ಯಾಕಂದರೆ ನಾನು ಏನೂ ತಪ್ಪು ಮಾಡಿಲ್ಲ. ನಾನು ಎಲ್ಲೂ ಕೂಡ ಶ್ರೀಕಿ ನನಗೆ ಪರಿಚಯ ಇಲ್ಲ ಅಂತ ಹೇಳಿಲ್ಲ, ಇಲ್ಲ ನನ್ನ ತಮ್ಮನಿಗೆ ಪರಿಚಯ ಇಲ್ಲ ಅಂತ ಹೇಳಲಿಲ್ಲ. ಪರಿಚಯ ಇದ್ದಾರೆ, ಗೊತ್ತಿದೆ. ಬೆಂಗಳೂರಲ್ಲಿರೋ ಪ್ರತಿಯೊಬ್ಬರು ನಲ್ಪಡ್ನ ಪರಿಚಯ ಇದೆ, ನನಗೆ ಫ್ರೆಂಡ್ಶಿಪ್ ಇದೆ. ನಾವು ಒಳ್ಳೆಯವರು ಕೆಟ್ಟವರು, ಅವ್ರ ಮನೆಯಲ್ಲಿ ಏನು ಮಾಡ್ತಾರೋ, ಅವ್ರು ಎಲ್ಲಿ ಏನು ಮಾಡ್ತಾರೆ ನಮಗೇನು ಗೊತ್ತಿರುತ್ತೆ. ಇವಾಗ ಇವ್ರು ಬಂದಿದ್ದಾರೆ, ನಮ್ಮ ಹತ್ರ ತೊಗೊಳ್ತಾರೆ, ಫೋಟೋ ತೊಗೊಳ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ನಾವು ಅವ್ರ ಹತ್ರ ಚೆನ್ನಾಗಿರ್ತೀವಿ. ಬಟ್ ಅವ್ರ ಮನೇಲಿ ಕೂತ್ಕೊಂಡು ರಾತ್ರಿಯಲ್ಲಿ ಏನು ಮಾಡ್ತಾರೆ ಅಂತ ನಮಗೆ ಗೊತ್ತಿರುತ್ತಾ? ಆ ತಪ್ಪನ್ನು ನಮ್ಮ ಮೇಲೆ ಕಟ್ಟೋಕ್ಕಾಗುತ್ತಾ? ನಾನು ಹೇಳೋದು ಇಷ್ಟೇ ಸರ್, ನೋ ಎವಿಡೆನ್ಸ್ ಇಸ್ ದೇರ್. 21 ಮುಂಚೆ ಫಸ್ಟು ನನಗೊಂದು ಇಡಿ ನೋಟಿಸ್ ಕೊಟ್ಟಿದ್ರು. ನಾವು ಇಡಿ ಆಫೀಸಲ್ಲಿ ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಆ ಸ್ಟೇಟ್ಮೆಂಟ್ ಸೇಮ್ ಸ್ಟೇಟ್ಮೆಂಟ್ ನೆನ್ನೆನೂ ಕೊಟ್ಟಿದ್ದೀನಿ. 5 ವರ್ಷ ಬಿಟ್ಟು ಸರ್ಚಿಗೆ ಬಂದಿದ್ದಾರೆ. ಅದನ್ನೇ ನೀವು ಆಲೋಚನೆ ಮಾಡಿ. FIR ಆಗಿರೋದು 21ನಲ್ಲಿ, ಈ ಸರ್ಚಿಗೆ ಬಂದಿರೋದು 26ಅಲ್ಲಿ. ಏನೋ ಇದ್ದಿದ್ರೆ ಈ BJP ಅವ್ರು ನಮ್ಮನ್ನು ಬಿಡ್ತಾ ಇದ್ರಾ? 6 ವರ್ಷ ನನ್ನ ಬಿಡ್ತಾ ಇದ್ರಾ? ನೆನ್ಸ್ ನೋಡಿ, ನಂದು ಇಷ್ಟು ಸಿಕ್ಬಿಟ್ಟು ನಮ್ಮನ್ನು ತೊಗೊಂಡೋಗಿ ಜೈಲಿಗೆ ಹಾಕಿರ್ತಾಯಿದ್ರು. 100ಕ್ಕೆ 100 ಬಾರಿ ಇದು ರಾಜಕೀಯ ಪ್ರೇರಿತ ಆದಂಥ ದಾಳಿ. ಸಮಯ ಏನು, ಮೈನಾರಿಟಿಯಲ್ಲಿ ಲೀಡರ್ಶಿಪ್ ಚೇಂಜ್ ಆಗುತ್ತೆ, ಒಂದು ಮಂತ್ರಿ ಆಗಬೇಕು, ನಮ್ಮ ಶಾಸಕರು 4 ಬಾರಿ ಗೆದ್ದವ್ರೆ, BDA ಚೇರ್ಮನ್ ಆಗಿ ಒಳ್ಳೆ ಕೆಲಸ ಮಾಡವ್ರೆ, ಅವ್ರನ್ನ ತಪ್ಪಿಸ್ಬೇಕು ಅಂತ ಯಾರೋ ಒಳಗಿನ ಸಂಚಿದು. ನಾನು ಕೈ ಮುಗಿದು ಕರ್ನಾಟಕದ ಜನತೆ, ನಾನು ಇವತ್ತು ಮೊಬೈಲ್ ನಂದು ಆನ್ ಮಾಡಿದ ತಕ್ಷಣ ಎಷ್ಟು ಸಾವಿರ ಮೆಸೇಜ್ ಬಂದಿದೆ ಅಂದರೆ ನಾನು ಎಷ್ಟು ಹೇಳಿದ್ರು ಸಾಲದು. ನನ್ನ ಜೊತೆ ಹೆಂಗೆ ಹುಡುಗರು ನಿಂತವ್ರೆ, ಅಣ್ಣ ನಾವಿದ್ದೀವಿ ನಿನ್ನ ಜೊತೆ, ಬೇಜಾರು ಮಾಡ್ಕೊಬೇಡ, ಇಡಿ ಬರಲಿ BD ಬರಲಿ ಯಾವುದಾದ್ರೂ ಬರಲಿ ನಾವಿದ್ದೀವಿ ಅಂತ ನನ್ನ ಜೊತೆ ನಿಂತಿದ್ದಾರೆ. ನನ್ನ ಜೊತೆ ಅವರ ಶಕ್ತಿಯನ್ನು ಕೊಟ್ಟಿದ್ದಾರೆ. ಆ ಶಕ್ತಿ ಇರೋ ತನಕ ಯಾವುದೂ ನಮ್ಮನ್ನು ಕುಗ್ಸೋಕ್ಕಾಗಲ್ಲ. ಸತ್ಯಮೇವ ಜಯತೆ, ಒಂದೇ ಮಾತಲ್ಲಿ ಎಲ್ಲ ಇದೆ, ಸತ್ಯಮೇವ ಜಯತೆ. ನಾವೆಲ್ಲೂ ಕೂಡ ನಾನು ಇಡಿ ಅವ್ರನ್ನ ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡಲ್ಲ. ಬರಲಿ, ನೀವು ಇನ್ನೊಂದು 2 ಸರಿ ಬರ್ತೀರಾ, ಬನ್ನಿ ರೇ, ಚೆಕ್ ಮಾಡ್ತೀರಾ, ಚೆಕ್ ಮಾಡ್ಕೊಳ್ಳಿ. ವಿ ಹ್ಯಾವ್ ನೋ ಪ್ರಾಬ್ಲಮ್, ಬಿಕಾಸ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ರಾಂಗ್. ಮೀ ಆರ್ ಮೈ ಬ್ರದರ್ ಹ್ಯಾವ್ ನೋ ರಾಂಗ್ ಡೂಯಿಂಗ್. ನಮ್ಮನ್ನು ನೀವೇನಾದರೂ ಹೇಳ್ಕೊಳ್ಳಿ, ನಮ್ಮನ್ನು ಹೆಂಗಾದರೂ ಟಾರ್ಗೆಟ್ ಮಾಡಿ. ಆದರೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಇದ್ದಾರೆ, 89 years old ಈಸ್. ನೀವು ಇಲ್ಲಿ ಹೇಳೋ ಒಂದೊಂದು ಅಲ್ಲಿ ಕೂತು ಟಿ ವಿಯಲ್ಲಿ ನೋಡಿದಾಗ ಅವ್ರಿಗೆ ಎಷ್ಟು ನೋವಾಗಲ್ಲ? ನಿಮ್ಮ ಮನೆಯಲ್ಲೂ ಇಲ್ವಾ? ಹಿರಿಯರು ನನ್ನ ಮನೆಯಲ್ಲಿದ್ದಾರೆ. ನನ್ನ ತಾಯಿ, ನೀವು ಒಂದೊಂದು ಸರಿ ಟಿ ವಿಯಲ್ಲಿ ಹೇಳಿದಾಗ ಅವ್ರಿಗೆ ಮೈಯೆಲ್ಲ ಜುಮ್ ಅನ್ನುತ್ತೆ. ನನಗೆ ಆ ಭಯ, ನನಗೆ ಈ ಇಡಿ ಅವ್ರು ಬಂದಿದ್ದು ಏನೋ ಸಿಕ್ಬಿಡುತ್ತೆ ಅಂತ ಭಯ ಇರಲಿಲ್ಲ. ನನ್ನ ತಾಯಿ ಏನಾಯ್ತಾರೋ, ನಮ್ಮ ಅಜ್ಜ ಏನಾಯ್ತಾರೋ, ನನ್ನ ತಂಗಿಯರು ಏನಾಯ್ತಾರೋ ಅನ್ನೋ ಭಯ ಮಾತ್ರ ನನಗಿದ್ದಿದ್ದು. ಯಾಕಂದರೆ ನಾನು ಏನೂ ತಪ್ಪು ಮಾಡಿಲ್ಲ. ನಾನು ಎಲ್ಲೂ ಕೂಡ ಶ್ರೀಕಿ ನನಗೆ ಪರಿಚಯ ಇಲ್ಲ ಅಂತ ಹೇಳಿಲ್ಲ, ಇಲ್ಲ ನನ್ನ ತಮ್ಮನಿಗೆ ಪರಿಚಯ ಇಲ್ಲ ಅಂತ ಹೇಳಲಿಲ್ಲ. ಪರಿಚಯ ಇದ್ದಾರೆ, ಗೊತ್ತಿದೆ. ಬೆಂಗಳೂರಲ್ಲಿರೋ ಪ್ರತಿಯೊಬ್ಬರು ನಲ್ಪಡ್ನ ಪರಿಚಯ ಇದೆ, ನನಗೆ ಫ್ರೆಂಡ್ಶಿಪ್ ಇದೆ. ನಾವು ಒಳ್ಳೆಯವರು ಕೆಟ್ಟವರು, ಅವ್ರ ಮನೆಯಲ್ಲಿ ಏನು ಮಾಡ್ತಾರೋ, ಅವ್ರು ಎಲ್ಲಿ ಏನು ಮಾಡ್ತಾರೆ ನಮಗೇನು ಗೊತ್ತಿರುತ್ತೆ. ಇವಾಗ ಇವ್ರು ಬಂದಿದ್ದಾರೆ, ನಮ್ಮ ಹತ್ರ ತೊಗೊಳ್ತಾರೆ, ಫೋಟೋ ತೊಗೊಳ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ನಾವು ಅವ್ರ ಹತ್ರ ಚೆನ್ನಾಗಿರ್ತೀವಿ.
ಬಟ್ ಅವ್ರ ಮನೇಲಿ ಕೂತ್ಕೊಂಡು ರಾತ್ರಿಯಲ್ಲಿ ಏನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರುತ್ತಾ? ಆ ತಪ್ಪನ್ನು ನಮ್ಮ ಮೇಲೆ ಕಟ್ಟಕ್ಕಾಗುತ್ತಾ?